ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ದಿನಾಂಕ 8/2/2025 ಶನಿವಾರದಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 7 ಬ್ಲಾಕ್ಗಳ ಪರಿಶೀಲನಾ ಸಭೆಯನ್ನು ಧಾರವಾಡದ ಅಶೋಕ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಶ್ರೀ ಸಯೀದ್ ಅಹಮದ್ ಅವರು ಪರಿಶೀಲನಾ ಸಭೆಯನ್ನು ನಡೆಸಿಕೊಟ್ಟರು. ಈ ಸಭೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ 7 ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಪಾಲಿಕೆ ಸದಸ್ಯರು, ಮಾಜಿ ಸದಸ್ಯರು, ಎಲ್ಲ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದ ದೀಪಕ್ ಚುಂಚುರೆ, ನಾಗರಾಜ್ ಗೌರಿ, ಸ್ವಾತಿ ಮಳಗಿ ಮಾತನಾಡಿದರು. ಪದಾಧಿಕಾರಿಗಳಾದ ಗೀತಾ ತಾಂಶಿ, ಮಂಜು ಭೋವಿ, ಆನಂದ್ ಮೋಶನ್ನವರ್, ನಾಗರಾಜ್ ಗುರಿಕಾರ್, ಸಂಗೀತಾ ಪೂಜಾರಿ, ಶಂಭು ಸಾಲಿಮನಿ ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮೆಹಬೂಬ್ ಪಠಾಣ್, ಜೀಲಾನಿ ಜಾಲೆಗಾರ್, ಶಂಕರ್ ಹೊಸಮನಿ, ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಉಸ್ತುವಾರಿಗಳಾಗಿ ಕೆಪಿಸಿಸಿ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಸಯೀದ್ ಸಾಹೇಬರ ಉದ್ಯೋಗವಾದಂತಹ ಸ್ವಾಗತ. ಅದೇ ರೀತಿ ಬ್ಲಾಕ್ ಅಧ್ಯಕ್ಷರುಗಳಾದಂತಹ ಹನುಮಂತನ ಕೊರವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೋರ್ವ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ಸ್ವಾತಿ ಮಳಿಗೆಯವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಬೆಂಗಳೂರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕ್ಯಾಬಿನೆಟ್ ಅಧ್ಯಕ್ಷರಾದ ಹಾಗೂ ನಮ್ಮ ಒಬಿಸಿಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಇಂದಿನ ನಮ್ಮ ಎಸ್ ಸಿ ಘಟಕದ ಮಾಜಿ ಅಧ್ಯಕ್ಷರಾದಂಥ ಆನಂದ್ ಭೂಷಣ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಪ್ರಕಾಶ್ ಹಳ್ಳಾಳ್ ಅವ್ರಿಗೂ ಹಾಗೂ ಮಾಜಿ ಕಾರ್ಪೊರೇಟರ್ಗಳಾದಂಥ ರಾಜು ಅಂಬೋರಿ ಅವ್ರಿಗೂ ಹಾಗೂ ಸತ್ಪಾಲ್ ಅವ್ರಿಗೂ ಮತ್ತು ನಮ್ಮ ಪಾಲಿಕೆ ಸದಸ್ಯರುಗಳಾದಂಥ ಮಹೇಶ್ ಪುರಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಶಂಕರ್ ಹೊಸಮನಿ ಅವ್ರಿಗೂ ಹಾಗೂ ಆಗಮಿಸಿದಂತ ಎಲ್ಲ ನಮ್ಮ ಇನ್ನೋರ್ವ ಇವರು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಭೂಮಿ ಅವ್ರಿಗೂ ಕೂಡ ಇಲ್ಲಿ ಆಗಮಿಸಿದ ಎಲ್ಲ ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಹಾಗೂ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮ ಪಠಾಣ್ ಅವರು, ಮೆಹಬೂಬ್ ಪಠಾಣ್ ಅವರು ನಮ್ಮ ಸಯೀದ್ ಅಹಮದ್ ಅವರಿಗೆ ನಾವು ಮಾಲಾರ್ಪಣೆಯನ್ನು ಮಾಡಬೇಕಂತ, ಶಾಲೋದಿಸಿ ಮಾಲಾರ್ಪಣೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಬೇಕು. ಮುಂದ್ಗಡೆ ಬರಬೇಕು. ನಮ್ಮ ಸಂಘಟನೆಯೊಳಗ ನಮ್ದು ಬ್ಲಾಕ್ ಲೆವೆಲ್, ಬೂತ್ ಲೆವೆಲ್ ಇರಲಿಲ್ಲ. ನಾಗರಾಜ್ ಗೌರಿ ಅವರ ನಮ್ಮ ಬೂತ್ ವೈಸ್ ಜನಾನೇ ಇರಲಿಲ್ಲ ಯಾರು. ನಾವು ಈಗಿಂದ ಮಾಡಿದ್ರೆ ಜನ ಆಗ್ತೈತಿ, ನಾ ಟಿಕೆಟ್ ಸಿಗ್ತೈತಿ ಬಿಡ್ತೈತಿ ಸೆಕೆಂಡ್ರಿ. ಫಸ್ಟ್ ಪಾಯನ ಗಟ್ಟಿ ಇಲ್ಲ ಅಂತಂದ್ರೆ ಮುಂದೆ ಪ್ರತಿ ನೋಡ್ರಿ ನಾಮಿನೇಷನ್ ನಾ ಯಾರು ಪ್ರಾಮಾಣಿಕ ದುಡ್ದಾರ ಅವ್ರಿಗೆಲ್ಲರಿಗೂ ಮಾಡಿದ್ವಿ. ಯಾರಿಗೆ ಮಾಡಿದ್ನಪ್ಪ ಅಂತಂದ್ರೆ ನನ್ನ ಸಿಂಡಿಕೇಟ್ ಮೆಂಬರ್ ಇದ್ರದ್ದು ಅಗ್ರಿಕಲ್ಚರ್ ಅಲ್ಲ, ಅಗ್ರಿಕಲ್ಚರ್ದು ಅಬ್ಬಯ್ಯ ಅವ್ರದ್ದು, ವಿನಯ್ ಕುಲಕರ್ಣಿ ಅವ್ರದ್ದು ಎಲ್ಲರದು ಕೂಡಿ ನಂದು ಸಹಮತ. ಅವನು ಎಜುಕೇಟೆಡ್ ಕ್ಲಾಸ್, ಅಲ್ಲಿ ಸ್ವತಂತ್ರ ಮಹಾನಗರ ಪಾಲಿಕೆ ಮಾಡ್ಲಿಕ್ಕೆ ಶ್ರಮ ಪಟ್ಟವ. ನಾ ಕೊಟ್ಟಿದ್ದಿಲ್ಲ ಅಂದ್ರೆ ನಾನು ಸಹಿ ಮಾಡಿ ನಮ್ಮ ಕ್ಷೇತ್ರದ ಆಗತ್ತಿದ್ದೆ. ಅದಕ್ಕೆ ಎಲ್ಲರೂ ಕೂಡ ಮಾಡುವಂತೆ ನಾನು ಸ್ಲೋ ಅಂತಿದ್ದೆ. ನಾನು ಕೊಟ್ಟಿದ್ದೆ ಯಾರಪ್ಪ, ನಮ್ಮ ಯೂನಿವರ್ಸಿಟಿ ಮಹೇಶ್ ಹುಲ್ಲಣ್ಣ, ಒಬ್ಬ ಬಡವ. ನನ್ಗೆ ರಾತ್ರಿ ಫೋನ್ ಬಂತು ಮ್ಯಾಲಿಂದ, MLA ಮಾಡಿದ್ರು, ಅವ್ಯಾಕೆ ಮಾಡ್ತೀರಿ, ಒಬ್ಬರು ಡೈರೆಕ್ಟರ್ ಇದಾರೆ ಫುಡ್ ಅವ್ರು ಮಾಡ್ತೀನಿ ಅಂತಂದ್ರೆ. ಆಕ್ಚುಲ್ ಫುಡ್ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಮಾಡಿದ್ದು, ನಮ್ಮ ಇಲೆಕ್ಷನ್ ನಾನು ಮಾಡಿದ್ದಾರೆ. ಆಗ ನಾನು ಕಾರ್ಯಕರ್ತರ ರಕ್ಷಣೆ ಮಾಡಿದೆ ವಿನಾ ಯಾವ ದೊಡ್ಡ ಡೈರೆಕ್ಟರ್ ಮಾಡಕ್ಕೆ
ಇವತ್ತು ನನಗೇನ ಇವ್ರು ಹೇಳ್ತಿಲ್ಲ ಮಾಡಂತೇಳಿ ಹೇಳ್ತಿರ್ನೆ ಯಾಕೆ ನಮ್ಗೆ ಮಾಡಂತೇಳಿ ಒಂದು ಇದು ಬಂತು. ನಮ್ದೇನು ಪ್ರಾಬ್ಲಮ್ ಆಗೈತೆ ನಾಗರಾಜ್ಗೌರಿಗೆ, ಮುಸ್ಲಿಮ್ಸ್ಗೆ ಇಲ್ಲಿ ನಾವು ಮಾಡ್ಬೇಕು ಮಾಡೋಕ್ಕಾಗೋಲ್ಲ. ಯಾಕಂದ್ರೆ ಅಲ್ಲಿ MLA ಬಿಟ್ಟು ಕೊಟ್ಟಂತ ಉಳಿದಿದ್ದ ಪ್ರಸಾದ ನಾವು ತಕ್ಕೋಬೇಕು. ಆ ಜಾತಿ ಸಮೀಕರಣದಾಗ ನಾನು ಮುಸ್ಲಿಂ ಮಾಡ್ಬೇಕಂತಂದ್ರೆ ಅವ್ರು ಮುಸ್ಲಿಂ ಮಾಡಿದ್ರು, ನೀನು ದೀಪಕಣ್ಣ ಮುಂದಿನ ಸಲ ಮಾಡ್ರಿ ಅಂತ ಅವರು ಅಧಿಕಾರದಾಗ ಇರೋರು. ನಾವು ಇಲ್ಲಿ ಇನ್ಸ್ಪೆಕ್ಟರ್ಗಳು ಟ್ರಾನ್ಸ್ಫರ್ ಆಜು ಬಾಜು MLAಗಳು ಮಾಡ್ಕೊಡ್ತಾರೆ, ನಮ್ಮ ಕಾರ್ಯಕರ್ತರು ಹೇಳಿದ್ದು ಒಂದು ಆಗುದು. ನೀವು ಈ ಪಾಯಿಂಟ್ ಬರ್ತಾರೆ ನಾಡ ಇದು ಬೇಸಿಕ್ ಪ್ರಾಬ್ಲಮ್. ಯಾ ಇನ್ಸ್ಪೆಕ್ಟರ್ ದೀಪಕ್ ಚಿಂಚೋರು ಹೇಳಿದ್ದು ಅಥವಾ ಕಾರ್ಯಕರ್ತರು ಹೇಳಿದ್ದು ಆಗ್ಯಾವ. ಒಂದ್ ಬಿಟ್ಟು ಯಾವ ಆಗ್ಯಾವ್ರಿ? ನಿಮ್ ಸೂರ್ಯವಾಗ ಹೇಳ್ತಾರ, ಫಂಕ್ಷನ್ ಇದ್ದಾಗ ಫೋನ್ ಮಾಡಿ ಕರೆಸ್ತಾರ, ಫೋನ್ಯಾಗ ಹೇಳ್ತಾರ दीपक भाई ये बात करिए, बाद में आके मिलता हूँ. बाद में ಎಲ್ಲಿ मिलता फोन ಅವ್ರು ನೇರವಾಗಿ ಹೇಳಿದೆ, ನೀವು ಫಂಕ್ಷನ್ ಮುಗಿತಂದ್ರೆ ಮಾಡಿ. ಮತ್ತೆ ಈ ಗಾಡಿ ಗಿಡಿ ಮಾಡಿರ್ತಾರಲ್ಲ, ಸಂತೋಷ್ ಲಾಡ್ ಖರ್ಚಿಗೆ ರೊಕ್ಕ ಕೊಟ್ರೆ ಕಡಿಮೆ ಬಿದ್ದಿದ್ದನ್ನ ನಾವು ಹಾಕಿವಿ. ಮತ್ತೆ ಕಾಯಂ ಕಡಿಮೆ ಬೀಳ್ತಾರ. ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಬಣ. ಅದಕ್ಕೆ ಒಂದ ಹೇಳಿದೆ ನೋಡಿ ಸಾಹೇಬ್ರ, ನಾ ಏನು ಮಾತಾಡಿನ ಅದಕ್ಕೆ ಹೊತ್ತಿದ್ದೇನೆ. ಬೂತ್ ವೈಸ್ ಕಟ್ಟುನು ಕಾರ್ಯಕರ್ತರಿಗೆ ಸಂಘಟನೆ ಕರ್ಕೊಂಡು ಹೋಗುದು. ಕಾರ್ಯಕರ್ತರಿಗೆ ಸಮಸ್ಯೆ ಇರ್ತವೆ, ಸರ್ಕಾರ ಇದ್ದಾಗ ಏನು ದುಡ್ಡು ಮಾಡ್ಕೋಬೇಕಂತಲ್ಲ. ಲೀಡರ್ಸ್ ಬರೋ ರೊಕ್ಕ ಮಾಡಿದ್ವಿ, ಕಾರ್ಯಕರ್ತರು ಉಪವಾಸ ಇದ್ರೆ ನೀವು ಆ ಶಾಪ ಇನ್ನೂ 10 ವರ್ಷ ತಟ್ಕೊಂಡು ಇದು ನನ್ನ ಪ್ರಾಮಾಣಿಕ ಮತ. ಗೌರಿ ನನ್ನ ನಡುವೆ ಏನು ಭಿನ್ನ ಮತನೇ ಇಲ್ಲ. ಕಾಂಗ್ರೆಸ್ ತರುವುದಕ್ಕೆ ಒಂದ ಮತ, ಅದ ಸಂಘಟನೆ ಮಾಡಿ ಇದು ಬಿಡ್ತೀವಿ. ನಮ್ಮ ಒಳಗೆ ಜಗಳ ಹಚ್ಚಿ ಇದು ಅಲ್ಲಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ಇದು ಮಾಡ್ಕೊಂಡು ಕೂಡ್ತೀವಿ. ನಾ ಹೇಳೋದು ನೋಡ್ರಿ, ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನ ಆತ್ಮಚಿಂತನೆ ಹೇಳಾಕ್ತೇನೆ. ಈಗ ಇಲ್ಲಿ MLA ಇಲ್ಲ, ಯಾರು ನಡೆಯುವುದಿಲ್ಲ. ಇಂದ MLA ಅವರು ಇದು ಮಾಡ್ಕೊಂಡ್ಬಿಡ್ತಾರೆ. ಅಬ್ಬಯ್ಯ ನವನಗರ ಪೊಲೀಸ್ ಸ್ಟೇಷನ್ ಹಾಕೊಂಡ್ರಿ ಇನ್ಸ್ಪೆಕ್ಟರ್ ಮೈನಾರಿಟಿ ಹಾಕಿದ್ರೆ, ಮತ್ತೆ ನಾವಿನ್ ಯಾಕೆ ಅಡ್ಜಸ್ಟ್ಮೆಂಟ್ ಇಲ್ಲ, ನಮ್ದು ಮೈನಾರಿಟಿ ನಾನು ಇರ್ಲಿ ಬಿಡಪ್ಪ ಅಂತ ಬಿಟ್ಟು ಕಾರ್ಯಕರ್ತರು ಯಾರು ಅಂತಂದು ಹಾಕೊಂಡಿದ್ರು, ಕಾರ್ಯಕರ್ತರು ಸ್ಟ್ರಾಂಗ್ ಆಗ್ತಿದ್ರು. ಇವೆಲ್ಲ ಸಮಸ್ಯೆ ಇದಾವ. ಅದಕ್ಕೆ ನೀವು ಸಾಹೇಬ್ರ 1% ಅಲ್ಲ 5% ನೀವು ಸಾಲ್ವ್ ಮಾಡ್ತೀವಿ ಅಂದ್ರೆ ನಾವು ಅಲ್ಲಿ ಮಾಡ್ತೀವಿ. ನಿಮ್ಮ ಹಾಲ್ ಐತಲ್ಲ ಅಲ್ಲಿ, 4ನೇ ಮೀಟಿಂಗ್ ನಮ್ಮ ಹಾಲ್ ಐತಲ್ಲ ಅಲ್ಲಿ. ನಾವೇನು ಶಾಕ್ ಇಲ್ಲ. ಇದು ಮಾಡೋದ ಖರ್ಚು ಕೊಡ್ಬೇಕಾರ ಕಣ್ಣಾಗ ನೀರು ಬರ್ತಾವ. ನೀವು ಉದ್ರಿ ಕೊಡ್ತಾನೆ, ಎಷ್ಟು ದಿನ ಉದ್ರಿ ಕೊಡ್ತಾನೆ ಮಾಡ್ತೇವೆ. ಇಷ್ಟೇಳಿ ಆ ಪಟಾಣ ಊರಿಗೊಂಡಿದ್ದ ಹೆಂಡತಿ ಕರ್ಕೊಂಡು ಬ್ಯಾಟ್ ಕಾರ್ಯಕ್ರಮ ಮಾಡೋದು ಅಂತ ಯಾಕೆ ಉಳಿದವ, ಯಾಕೆ ಅವ್ನು ಬೆಳೆಸಾಕತ್ತಿದ್ದ ಎಲ್ಲ ಹುಡುಗರಿಗೆ. ಗೋವಿ ಕೇಳ್ರಿ, ಗೋವಿ ಒಂದ್ರ ನಾಮಿನೇಷನ್ ಮಾಡಿ ಅಂತ ಹೇಳ್ತೀನಿ. ಒಂದ್ ನಾ ಮಾಡ್ತೇನೆ ಅಂತ ಹೇಳ್ತೇನೆ. ಅದ್ ಮುಖ ಬಂತು, ಸ್ವಾತಿ ಜೋಡಿ ಮಾತಾಡಿದ್ದೆ ಮಾಡಿಬಿಟ್ಟೆ. ನಾಲ್ಕು ನೋಡಿಲ್ಲ. ನೀವು ಚಂದಾಗಿ ಸಂಘಟನೆ ಮಾಡಿ ಕಾರ್ಪೊರೇಟರ್ ಆಗಿ ಬರೋ ದಿನಮಾನದಾಗ ದೇವ್ರು ನನಗೆ ಏನು ಶಕ್ತಿ ಕೊಟ್ಟರೆ ಕಾರ್ಪೊರೇಟರ್ ನಿಂತವ್ರಿಗೆ ಶಂಕರನ್ ಹ್ಯಾಂಗ್ ಮಾಡಿರೋಲ್ಲ ಅಂತ 4 ಗುರುತಿಸಿ ಮಾಡ್ತೇವೆ. ಇಷ್ಟೇಳಿ ಇವತ್ತು ಸಂಘಟನೆಗೆ ಒತ್ತು ಕೊಡುದು ಅಂತ ಹೇಳಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಇವತ್ತು ನಮ್ಮ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆ ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ವಹಿಸಿದಂಥ ನಮ್ಮ ಜಿಲ್ಲೆ ಉಸ್ತುವಾರಿಗಳು, ರಾಜ್ಯ ಉಪಾಧ್ಯಕ್ಷರಾದಂಥ ಸೈಯದ್ ಸಾಹೇಬ್ರೆ, ನಮ್ಮ 2024ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, 2023ರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, ಇದೇ ಆದಂಥ ದೀಪಕನಾಥ್ ಚಿಂಚೋಳಿಯವರೇ, ಬ್ಲಾಕ್ ಅಧ್ಯಕ್ಷರವರೇ, ಎಲ್ಲ ಪದಾಧಿಕಾರಿಗಳೇ, ಮಹಾನಗರ ಪಾಲಿಕೆ ಸದಸ್ಯರುಗಳೇ, ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಸದಸ್ಯರುಗಳೇ, ಇವತ್ತು ನಾವು ನಿಜವಾಗ್ಲೂ ನಮ್ಮೊಂದು ಒಳ್ಳೆಯ ದಿನ.
ನಿನ್ನೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ DCCಯಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗಲ್ಲಿ ನಮ್ಮದೇನು ಮುಂದಿನ ನಮ್ಮ ಮಹಾನಗರ ಕಾಂಗ್ರೆಸ್ ಕಚೇರಿ ಏನಿತ್ತು ಅದು ಸಂಯುಕ್ತ ಜನತಾದಳ ಪರವಾಗಿತ್ತು. ಅದು ನಿನ್ನೆನೇ ನನ್ನ ಡಾಕ್ಯುಮೆಂಟ್ ರಜೆಯಾಗಿ ಕಾಂಗ್ರೆಸ್ ಅಂತಂದು ಮಾಡಿಬಿಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಆ ಕಚೇರಿದು ಉದ್ಘಾಟನೆ ಮಾಡಿ ಗುದ್ಲಿ ಪೂಜೆ ಮಾಡಿ ಇವತ್ತು ಮೀಟಿಂಗನ್ನೇ ಇಟ್ಟಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ, KPCC ಅಧ್ಯಕ್ಷರಿಗೆ, ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ ಇವತ್ತು ನಮ್ಮೊಂದು ಹಬ್ಬದ ದಿನ. ಸುಮಾರು 50 ಕೋಟಿ ರೂಪಾಯಿ ಇವತ್ತಿನ ಆಸ್ತಿ, 50 ಕೋಟಿ ರೂಪಾಯಿ ನಮ್ಮೇನು ಅಶೋಕ್ ಹೋಟ್ಲಿದೆ ಹುಬ್ಬಳ್ಳಿಯಲ್ಲಿ ಸಂಯುಕ್ತ ಜನತಾದಳ ಅಂತಂದು ಅವರೇನು ಅಕ್ವೈರ್ ಮಾಡ್ಕೊಂಡಿದ್ರು. ನಮ್ಮ ಜನ, ನಮ್ಮ ಕಾಂಗ್ರೆಸ್ ಜನ ಅವ್ರೇನು ಅಕ್ವೈರ್ ಮಾಡ್ಕೊಂಡಿದ್ರು. ಆ ಜಾಗ ಇವತ್ತು ನಮ್ಮ ಪಾಲಾಗಿದೆ. ಮತ್ತು ಇವತ್ತು ಅದ್ರ ಬೆಳಗ್ಗೆ 7 ಗಂಟೆಗೆ ಗುದ್ದಿ ಪೂಜೆ ಮಾಡಿದ್ರಲ್ಲ, 7 ಗಂಟೆಗೆ ಗುದ್ದಿ ಪೂಜೆ ಮಾಡಿ ಇವತ್ತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ಇವತ್ತೇ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇದೇ ಕಾರ್ಯಕ್ರಮ 4 ಗಂಟೆಗೆ ಅಲ್ಲೇ ಇರುವಂತ ಕಾರ್ಯಕ್ರಮವಾಗಿದೆ. ಅದಕ್ಕೆ ನಾವು ಕಾಂಗ್ರೆಸ್ಸಿಗರು ಬಹಳಷ್ಟು ಖುಷಿ. ಅನೇಕ ಬೇರೆ ಬೇರೆ ಯೋಜನೆಗಳು ದುಡ್ಡು ಬಂದ್ರೆ ಈಗ 200 ಕೋಟಿ ದೊಡ್ಡ ಗ್ರ್ಯಾಂಟ್ ಬಂದು ಕೂಡ ಅದು 200 ಕೋಟಿಯಲ್ಲಿ ಶಾಸಕರಿದ್ದವರು ಅನ್ಕೊಂಡ್ರು ಏನು ಪಶ್ಚಿಮ ಕ್ಷೇತ್ರ ನಾವು ಬರೀ ನಮ್ಮ ಇನ್ನೂ ಹೆಚ್ಚು ಸಂಘಟನೆ ಅನೇಕ ವಿಚಾರಗಳಿದ್ದಾವೆ. ಈಗ ಹೊಸ ಕಮಿಟಿ ಮಾಡೋದು ಅಂತ ಹೇಳಿದ್ರಿ, ನಾವು ಹೇಳಿದ್ರೆ ನಾವೀಗ ಹೊಸ ಕಮಿಟಿ ಮಾಡ್ಕೊಂತೀವಿ. ವಾರ್ಡ್ ಅಧ್ಯಕ್ಷರುಗಳನ್ನು ಹೊಸದಾಗಿ ಮಾಡ್ತೀವಿ. ಹೊಸ ಹಿಂದೂ ಕಾರ್ಪೊರೇಟ್ಗಳನ್ನ, ಸ್ವತಂತ್ರ ಅಭ್ಯರ್ಥಿಗಳನ್ನ ಅವ್ರ ಮುಖಾಂತರ ದೀಪಕನ್ನ ಕೇಳ್ಕೊಂಡು ಹೊಸ ಹೊಸ ಅಧ್ಯಕ್ಷರನ್ನ ಯಾರು ಕೆಲಸ ಮಾಡ್ತಾರೆ ಅಂತ ಇಂಟ್ರೆಸ್ಟ್ ಇದ್ದಾರೆ ಅಂಥವ್ರಿಗೆ ಕಮಿಟಿಗಳು ಹೊತ್ಕೊಂಡು ಕೆಲಸ ಮಾಡಕ್ಕೆ ಅವರೆಲ್ಲ ಕೆಲಸ ಕೊಡುವಂಥ ಕೆಲಸ ಮಾಡ್ತೀವಿ. ನೀವು ವಿಶೇಷವಾಗಿ ಕಾಳಜಿಕೊಂಡು ಪಶ್ಚಿಮ ಕ್ಷೇತ್ರದಾಗ ನಮ್ಮ ಇಡೀ ಜಿಲ್ಲೆಗೆ ತಾವು ಎಲ್ಲ ಕೆಲಸ ಮಾಡಾಕ್ತೀರಿ. ನಾವು ಕೂಡ ತಾವು ಮುಂಚಿನಿಂದ ಹಿರಿಯರಿದ್ದೀರಿ, ಎಲ್ಲ ಸಂಘಟನೆ ಮಾಡ್ಕೊಂಡು ಬಂದಂತ ಹೇಳಿದ್ರಿ. ತಾವು ಮಾರ್ಗದರ್ಶನ ಮಾಡಿದ್ರೆ ತಾವು ದೀಪಕಣ್ಣ ಮತ್ತೇನು ಅನೇಕ ಹಿರಿಯರು ನಮ್ಮ ಪಶ್ಚಿಮ ಕ್ಷೇತ್ರದಲ್ಲಿದ್ದೀರಿ. ಎಲ್ಲರ ಮಾರ್ಗದರ್ಶನ ನಾವು ಸಂಘಟನೆ ಮಾಡ್ತೀವಿ ಅಂತೇಳಿ ಇವತ್ತು ಈ ಪ್ರಗತಿ ಪರಿಷತ್ ಸಭೆಯಲ್ಲಿ ನಮ್ಮ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮಾರ್ಗದರ್ಶನ ಜೈ ಜೈ. ನಂತರ ಬ್ಲಾಕ್ ಅಧ್ಯಕ್ಷ ಹನುಮಂತನ ಕೊರೋರು ಉದ್ದೇಶಿಸಿ ಮಾತಾಡಲು. ಎರಡು ತಾಲೂಕಿನ ಪ್ರಗತಿ ಪರಿಷತ್ನ ಅಧ್ಯಕ್ಷರಾದ ದೀಪಕ್ ಶೆಟ್ಟೂರ್ ಅವರೇ ಹಾಗೂ KPCC ಉಪಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಉದ್ಯೋಗರಾದಂಥ ಸೈಯದ್ ಅಹಮದ್ ಅವರೇ ಹಾಗೂ ಇನ್ನುಳಿದ ಎಲ್ಲ ಮುಖಂಡರು ಪ್ರಗತಿ ಪರಿಶೀಲನಾ ಸಭೆಯ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ರಿ. ಸೈಯದ್ ಅಹಮದ್ ನೋಟ್ ಮಾಡ್ಕೊಳ್ಳಿ ನಾ ಹೇಳೋ ಎಲ್ಲ ಪಾಯಿಂಟ್ಸ್. ಫಸ್ಟ್ ಪ್ರಗತಿ ಪರಿಶೀಲನಾ ಸಭೆ ಆಗ್ಬೇಕಂದ್ರೆ ತಾವು 2 ಸಲ ಹೇಳಿದ್ರಿ ಲಾಸ್ಟ್ ಟೈಮ್ ಹುಬ್ಳಿ ಒಳಗೆ ಎಲ್ಲ ಬ್ಲಾಕ್ ಮತ್ತು ಎಲ್ಲ ಬ್ಲಾಕ್ ನಮ್ಮ ಏನು ಬರುವಂತ ಬ್ಲಾಕಿಗೆ ಏನೆಲ್ಲ ಸೆಲ್ಗಳ ಅಧ್ಯಕ್ಷರಿದಾರಲ್ಲ ಆ ಅಧ್ಯಕ್ಷರಿಗೆ ಒಂದು ಕಮಿಟಿನೂ ಆಗಿಲ್ಲ. ನಾನು ಸದಾಪರವಾಗಿ ಒಂದು 30 ಸಲ ಎಲ್ಲರಿಗೂ ನಂಬರ್ ತೊಗೊಂಡು ಫೋನ್ ಮಾಡೀನಿ. ನಿಮ್ ಕಮಿಟಿ ಮಾಡಿದ್ರೆ ನನಗೆ ಆ ಏರಿಯಾದಾಗ ಯಾರೋ ಬ್ಲಾಕ್ ಸಿಗೋಲ್ರಿ, ಈ ಏರಿಯಾದ ಸಿಗೋಲ್ರಿ ಅನ್ನುವಂತ ಮನೋಭಾವನೆ ಅದ ಹೊರತಾಗಿ ಯಾರು ಒಬ್ರು ಮುಂದೆ ಬರಲಿಲ್ಲ. ಸಂಘಟನೆ ಹೆಂಗ್ ಮಾಡಿದ್ರಿ? ಈಗ ನಾವು ಒಂದು ನಮ್ ಮಾಡಿಕೊಟ್ರೆ ನಮ್ದು ಮುಂಬರುವ ದಿವಸದ 74ರ ಯಾರಿಗೆ ಟಿಕೆಟ್ ಸಿಕ್ಕು ಜೈಬೇರಿ ಬರುತ್ತೆ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೇನೆ. ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಾಯಕರಿಗೆ ವಂದಿಸುತ್ತಾ ಇವತ್ತು ಪ್ರಗತಿ ಪರಿಶೀಲನಾ ಸಭೆ ಅಂದ್ರೆ ಮೇನ್ ಸುಮ್ಮನೆ ಎಲ್ಲರಿಗೂ ವಿಶ್ ಮಾಡ್ಕೋತ ಹೋಗೋಕ್ಕಿಂತ ನಾನು ಡೈರೆಕ್ಟ್ ಪಾಯಿಂಟಿಗೆ ಬಂದಿದ್ದೀನಿ. ಇವತ್ತು ಸೈಯದ್ ಅಹಮದ್ ಅವರು KPCC ಉಪಾಧ್ಯಕ್ಷರು, ಉಸ್ತುವಾರಿಗಳು, ಅದೇ ರೀತಿ ದೀಪಕ್ ಇಂಚರಿ ಸಾಹೇಬ್ರ ಅವರ ನೇತೃತ್ವದಲ್ಲಿ ಇದೊಂದು ಸಂಘಟನೆ ಯಾವ ರೀತಿ ಮಾಡಬೇಕು, ಸುಮ್ಮನೆ ಅದು ಇದು ಮಾತಾಡೋಕ್ಕಿಂತನೂ ನಾವು ಸಂಘಟನೆ ಯಾವ ರೀತಿ ಮಾಡಬೇಕು, ನಾವೇನ್ ಮಾಡತ್ತೀವಿ. ಇವತ್ತು ನಾವು ಎಲ್ಲಾ ಕಡೆ ಲೀಡರ್ಸಿಗೆ ನೋಡ್ಕೊಳಕತ್ರ ಕಾರ್ಯಕರ್ತರು ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು, ಅವ್ರ ಕಾರ್ಯಕರ್ತರಾಗೇ ಇರ್ಬೇಕು ಅನ್ನೋ ಮನೋಭಾವನೆ ಎಷ್ಟೋ ಮೈಂಡ್ ಒಳಗೆ ಐತಿ. ಆದ್ರೆ ನಮ್ಮ ಪುಣ್ಯ 74ನೇ ಮತಕ್ಷೇತ್ರದೊಳಗೆ ನಮ್ಗೆ ಇಂಥ ನಾಯಕರು ಸಿಕ್ಕಾರ ಅಂತ ಹೇಳಿದ್ರೆ ಕಾರ್ಯಕರ್ತರು ಕೂಡ ಬೆಳಿಬೇಕು ಅನ್ನೋ ಒಂದು ನಿಟ್ಟಿನೊಳಗ ಅವರು ಕೆಲವೊಂದು ನಮ್ಮ ಯಾರು ಆಕ್ಟಿವ್ ಅದಾರ ಪಕ್ಷದೊಳಗ ಅದನ್ನ ನೋಡಿ ಗುರುತಿಸಿ ಒಂದು ಅಧಿಕಾರ ಕೊಟ್ಟಾರ. ಅದಕ್ಕೆ ನಾನಾ ಎಕ್ಸಾಂಪಲ್ ಇವತ್ತು ನಾನು ಇದೀನಿ ಅಂತ ಹೇಳಿದ್ರೆ ಅದಕ್ಕೆ ದೀಪಕ್ ಚಿಂಚೋಳಿ ಸಾಹೇಬರು ಕಾರಣ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನಗೆ ಜವಾಬ್ದಾರಿ ಕೊಟ್ಟಾರ, ಒಂದು ಗ್ಯಾರಂಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾವು 15-16 ಜನದ ಕಮಿಟಿ ಐತಿ. ಸಂಘಟನೆ ನಾವು ಯಾವ ರೀತಿ ಮಾಡಬೇಕು ಮಾಡ್ತಾ ಇದೀವಿ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಾಯಕರಿಗೆ ವಂದಿಸುತ್ತಾ ಇವತ್ತು ಪ್ರಗತಿ ಪರಿಶೀಲನಾ ಸಭೆ ಅಂದ್ರೆ ಮೇನ್ ಸುಮ್ಮನೆ ಎಲ್ಲರಿಗೂ ವಿಶ್ ಮಾಡ್ಕೋತ ಹೋಗೋಕ್ಕಿಂತ ನಾನು ಡೈರೆಕ್ಟ್ ಪಾಯಿಂಟಿಗೆ ಬಂದಿದ್ದೀನಿ. ಇವತ್ತು ಸೈಯದ್ ಅಹಮದ್ ಅವರು KPCC ಉಪಾಧ್ಯಕ್ಷರು, ಉಸ್ತುವಾರಿಗಳು, ಅದೇ ರೀತಿ ದೀಪಕ್ ಇಂಚರಿ ಸಾಹೇಬ್ರ ಅವರ ನೇತೃತ್ವದಲ್ಲಿ ಇದೊಂದು ಸಂಘಟನೆ ಯಾವ ರೀತಿ ಮಾಡಬೇಕು, ಸುಮ್ಮನೆ ಅದು ಇದು ಮಾತಾಡೋಕ್ಕಿಂತನೂ ನಾವು ಸಂಘಟನೆ ಯಾವ ರೀತಿ ಮಾಡಬೇಕು, ನಾವೇನ್ ಮಾಡತ್ತೀವಿ. ಇವತ್ತು ನಾವು ಎಲ್ಲಾ ಕಡೆ ಲೀಡರ್ಸಿಗೆ ನೋಡ್ಕೊಳಕತ್ರ
ಕಾರ್ಯಕರ್ತರು ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ಅವ್ರ ಕಾರ್ಯಕರ್ತರಾಗೇ ಇರಬೇಕು ಅಂತ ಮನೋಭಾವನೆ ಎಷ್ಟೋ ಮೈಂಡ್ ಒಳಗೆ ಐತಿ. ಆದ್ರೆ ನಮ್ಮ ಪುಣ್ಯ 74ನೇ ಮತಕ್ಷೇತ್ರದೊಳಗೆ ನಮ್ಗೆ ಇಂಥ ನಾಯಕರು ಸಿಕ್ಕಾರ ಅಂತ ಹೇಳಿದ್ರೆ ಕಾರ್ಯಕರ್ತರು ಕೂಡ ಬೆಳಿಬೇಕು ಅನ್ನೋ ಒಂದು ನಿಟ್ಟಿನೊಳಗ ಅವರು ಕೆಲವೊಂದು ನಮ್ಮ ಯಾರು ಆಕ್ಟಿವ್ ಅದಾರ ಪಕ್ಷದೊಳಗ ಅದನ್ನ ನೋಡಿ ಗುರುತಿಸಿ ಒಂದು ಅಧಿಕಾರ ಕೊಟ್ಟಾರ. ಅದಕ್ಕೆ ನಾನಾ ಎಕ್ಸಾಂಪಲ್ ಇವತ್ತು ನಾನು ಇದೀನಿ ಅಂತ ಹೇಳಿದ್ರೆ ಅದಕ್ಕೆ ದೀಪಕ್ ಚಿಂಚೋಳಿ ಸಾಹೇಬರು ಕಾರಣ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನಗೆ ಜವಾಬ್ದಾರಿ ಕೊಟ್ಟಾರ, ಒಂದು ಗ್ಯಾರಂಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾವು 15-16 ಜನದ ಕಮಿಟಿ ಐತಿ, ಸಂಘಟನೆ ನಾವು ಯಾವ ರೀತಿ ಮಾಡಬೇಕು ಮಾಡ್ತಾ ಇದೀವಿ, ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನೇತೃತ್ವದಲ್ಲಿ 74ರ ಬ್ಲಾಕ್ ಪ್ರಗತಿಶೀಲ ಸಭೆಯನ್ನು ಆಯೋಜಿಸಲಾಗಿದೆ. ಇಲ್ಲ ಹೇಳ್ಬೇಕಂದ್ರೆ ನಮ್ಮಲ್ಲಿ ಹುಬ್ಳಿ ಧಾರವಾಡದ ಒಟ್ಟ 8 ಬ್ಲಾಕ್ ಬರ್ತಾವೆ. 8 ಬ್ಲಾಕ್ನಲ್ಲಿ ನಮ್ಗೆ 2 ಬ್ಲಾಕ್ ನಮ್ದು 2 ಬ್ಲಾಕ್ ಅಂದ್ರೆ ನಮ್ದು 74ರಲ್ಲಿ ನಾನು ಬರ್ತೀನಿ, ಸ್ವಲ್ಪ ಗೊತ್ತಿಲ್ಲ. ಆದ್ರೆ ನಾವು ಒಂದು ವಿಷಯ ಹೇಳ್ಬೇಕಂದ್ರೆ ಪ್ರಗತಿ ಆಗಿದ್ದಂತ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮ 74ರಲ್ಲಿ ನಮ್ಮ ದೀಪಕ್ ಸಂಚರಿ ಸರ್ಗೆ ಟಿಕೆಟ್ ಸಿಕ್ಕಾಗ ಅವ್ರು ಎಷ್ಟೊಂದು ಕೆಲಸ ಮಾಡಿದ್ರು ಸಹಿತ ಪ್ರತಿಯೊಂದು ಮತದಾರರು ಅದನ್ನ ಮನದಲ್ಲಿ ಇಟ್ಕೊಂಡು ವೋಟ್ ಹಾಕಿದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಬಂದ ಬರ್ತಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಪ್ರತಿ ಮನೆಗೆ ಹೋಗಿ ಅವ್ರು ಕೊಟ್ಟಂತ ಮಸೀನನ್ನೆಲ್ಲ ಹಂಚಿ ಅವ್ರ ಸೋತಿಂದನೇ ಒಂದು 300 ಮಸೀನ್ ಹಂಚಿನ. ಈಗ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಾವು ಸೇವಾದಳ ನಾನು ಜಿಲ್ಲಾಧ್ಯಕ್ಷ ಆಗಿ ಇವಾಗ ಒಂದು 6 ತಿಂಗಳಾಯ್ತು. ಈಗ ಮತ್ತೆ ನಾನು ಸೇವಾದಳ ವತಿಯಿಂದ ನಾನು 2 ಬ್ಲಾಕ್ ಅದಾವ, ಅದ್ರ ವತಿಯಿಂದ ನಾನು ಈ ನಮ್ಮ ಕಾಂಗ್ರೆಸ್ಸಿಗೆ ಸಪೋರ್ಟ್ ಆಗಿ ನಿಂತಿರ್ತೀನಿ. ಪ್ರತಿಯೊಂದು ಯಾವ್ದೇ ಹಿನ್ನಡೆ ಆದ್ರೂ ಸಹಿತ ಪ್ರತಿಯೊಂದು ಮತದಾರರಲ್ಲಿಯೂ ಮನೆ ಮುಟ್ಟುವಂಗ ನಾನು 2 ಬ್ಲಾಕ್ ಬರ್ತಾವಲ್ಲ ಅಲ್ಲಿ ಏನ್ ಹಿನ್ನಡೆ ನಡೆದೈತಿ ಪ್ರತಿಯೊಂದು ಅವನ್ನ ಮನದಟ್ಟು ಮಾಡ್ಕೊಂಡು ನನ್ನ ಕಡೆ ಏನಂತ ಸಹಾಯ ಮಾಡ್ತೀನಿ. ನನ್ನ 74 ಕ್ಷೇತ್ರದಲ್ಲಿ ಪ್ರತಿಯೊಂದು ಮಹಿಳೆಗೂ ಆಯ್ತು ಯಾವ್ದೋ ಒಂದು ಕೆಲಸದಲ್ಲಿ ಆಯ್ತು ದೀಪಕ್ ಸರ್ ಇವತ್ತಿಗೂ ಮಿಸ್ ಮಾಡ್ತಾರೆ. ಅವರು ಎಲ್ಲಿ ಮನೆ ಕಾಯ್ತಂಗ ಪ್ರತಿಯೊಂದು ಮಿಸ್ ಮಾಡ್ತಾರೆ. ನಮ್ಮ ದೀಪಕ್ ಜೋಡಿ ಸರ್ ಅವರು ಆಯ್ತು, ಹನುಮಂತ್ ಬರೋರು ಸರ್ ಆಯ್ತು, ನಮ್ಮ ಇವರು ಯಾವ ವೆಂಕಟಗೌಡ ಸರ್ ನಮ್ಮ ಫಂಕ್ಷನ್ಗೆ ಕರೆದಾಗ ನಮ್ಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಟ್ಟಾರ. ಆದ್ರೆ ಇವತ್ತಿಗೂ ಅವ್ರು ಎಲ್ಲಿ ಹೇಳ್ಕೊಟ್ಟಿಲ್ಲ. ಈಗ ನಾನು ಹೇಳೋದಂದ್ರೆ ನನ್ನ ಸೇವಾದಳದ ವತಿಯಿಂದ ನಮ್ಮ ಕಾಂಗ್ರೆಸ್ಸಿಗೆ ಎಲ್ಲ ನಾವು ಪ್ರತಿನಿಧಿಗಳ ಸಪೋರ್ಟ್ ಆಗಿ ನಿಂತಿರ್ತೀವಿ ಅಂತ ಹೇಳ್ಕೊಂಡು ನಾನು ಹೇಳ್ತೀನಿ. ಪ್ರಧಾನ ಕಾರ್ಯದರ್ಶಿಗಳಂತ ಸ್ವಾತಿ ಮಳಿಗೆ ಅವರು ಕೂಡ ಒಂದೆರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕೆಪಿಸಿಸಿ ವತಿಯಿಂದ ಪರಿಶೀಲನೆ ಸಭೆಯನ್ನ ಕರೆಯಲಾಗಿದೆ. ಇದರ ಉದ್ದೇಶ ಏನಂದ್ರೆ ಪ್ರತಿ ಬ್ಲಾಕ್ ಕಮಿಟಿ ಫುಲ್ಫಿಲ್ ಆಗಿದೆಯೋ ಇಲ್ವೋ ಅಥವಾ ಇಲ್ಲಿದ್ದಂತಹ ಎಲ್ಲ ಸೆಲ್ಗಳು ಮೈನಾರಿಟಿ, SC, ST, OBC, ಸೇವಾದಳ, NSY ಎಲ್ಲ ಕಮಿಟಿಗಳಲ್ಲಿ ಎಷ್ಟೆಷ್ಟು ಸದಸ್ಯರಿದ್ದಾರೆ, ಯಾರಾದರೂ ಇನ್ಆಕ್ಟಿವ್ ಇದ್ರೆ ಅವ್ರನ್ನ ಬದಲಾವಣೆ ಮಾಡಿ ಆಕ್ಟಿವ್ ಇದ್ದವ್ರನ್ನ ನೇಮಕಾತಿ ಮಾಡ್ಬೇಕನ್ನೋ ಒಂದು ಉದ್ದೇಶ. ಎಲ್ಲ ಸೆಲ್ಗಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸಾಹೇಬರು ನಿನ್ನೆ ಹೇಳಿದ್ರು. ಅದೇ ರೀತಿ ನಾವು ಕುಂದಗೋಳ ಮತಕ್ಷೇತ್ರದಲ್ಲೂ ಕೂಡ ನಿನ್ನೆ ಮಾಡಿದ್ವಿ. ಇಲ್ಲಿ ಕೂಡ ಇನ್ಸ್ಟ್ರಕ್ಷನ್ ಅದೇ ತರ ಕೊಟ್ಟಿದ್ರು. ಎಲ್ಲ ಸೆಲ್ನ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ ಅಂತ ನಾನು ಅನ್ಕೋತೀನಿ. ಮೊದಲನೇದಾಗಿ ಕೆಪಿಸಿಸಿಯ ಉಪಾಧ್ಯಕ್ಷರಾದಂಥ ಶ್ರೀ ಸೈಯದ್ ಅಹಮದ್ ಸರ್ ಅವರು ಕಳೆದ ಒಂದು 15-20 ದಿವಸದಿಂದ ನಾವು ಇಲ್ಲಿ ಮೀಟಿಂಗ್ ಮಾಡಿದ್ವಿ. ಮತ್ತೆ ಪುನಃ ಬಂದಿದ್ದಾರೆ ಅಂದ್ರೆ ನಮ್ಮ ಕ್ಷೇತ್ರದ ಒಂದು ಕಾಳಜಿ ಅವರಲ್ಲಿ ಎದ್ದು ಕಾಣಿಸುತ್ತೆ. ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದೇ ರೀತಿ ತಾವು ಮುಂಬರುವಂತಹ ದಿನಗಳಲ್ಲೂ ಕೂಡ ಬ್ಲಾಕ್ ಗಿಂತಲೂ ಕೆಳಮಟ್ಟದಲ್ಲಿ ಹೋಗಿ ನಾವು ವಾರ್ಡ್ ಮಟ್ಟದಲ್ಲಿ ಕಮಿಟಿಗಳನ್ನ ರಚನೆ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಆಗ್ಬೋದು. ಯಾಕಂದ್ರೆ ಸರ್ ಈ 5 ಗ್ಯಾರಂಟಿಗಳು ಏನ್ ಕರ್ನಾಟಕ ಸರ್ಕಾರದಿಂದ ಬರ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಇಂಥ ಒಂದು ಗ್ಯಾರಂಟಿ ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲೇ ಯಾರು ಇಂಥ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿರ್ಲಿಲ್ಲ. ಜನರು ಈ ಸರಿ MP ಇಲೆಕ್ಷನ್ ದಲ್ಲೂ ಕೂಡ ಅದನ್ನ ಮೆಚ್ಚುಗೆ ಓಟ್ ಹಾಕಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಅದಕ್ಕೆ ನಾವು ವಾರ್ಡ್ ಕಮಿಟಿ ಮಾಡಿದ್ರು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲಾ ಗ್ಯಾರಂಟಿಗಳ ಫಲಾನುಭವಿಗಳು ಅಲ್ಲಿ ಬಂದೇ ಬರ್ತಾರೆ. ಅದರ ಉಪಯೋಗವನ್ನ ನಾವು ತಗೋಬೇಕು. ಯಾಕಂದ್ರೆ ಸರ್ಕಾರ ನಂಬಿದೆ. ಎಷ್ಟೋ ಕಾರ್ಯಕರ್ತರು ಸರ್ ಇಲ್ಲಿ 74 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಾಗ್ತಾ ಇದೆ, ಲೋಕಲ್ ನಾಮಿನೇಷನ್ಸ್ ಒಂದು ಕೆಲವೊಂದಿಷ್ಟು ಆಗಿದೆ. ಎಷ್ಟೋ ಪ್ರಪೋಸಲ್ ನಮ್ಮ ದೀಪಕ್ ಚಿಂಚೋಳಿ ಕೈಲೇ ಏನಾಗ್ತಾ ಇದೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರದೇ ಆದಂತ ಒಂದು ಸ್ವಂತ ಸೊಸೈಟಿ ಬ್ಯಾಂಕ್ ಮುಖಾಂತರ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಅಗತ್ಯ ಇದ್ದಂತಹ ಜನರಿಗೆ ಲೋನ್ ಕೊಡೋದ್ರ ಮುಖಾಂತರ ಸಹಾಯ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವ್ರು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಇವತ್ತಿನವರೆಗೂ ಆಗಿಲ್ಲ. ಅದಕ್ಕೆ ದಯವಿಟ್ಟು ಬೇಗ ಮಾಡಿ ಅದನ್ನು ಸರಿಪಡಿಸಬೇಕು. ಮುಂದಿನ ಸಂಘಟನೆಯಲ್ಲಿ ಎಲ್ಲರೂ ಸೇರಿ ಸಂಘಟನೆ ಮಾಡುವಂಥ ಶಕ್ತಿಯನ್ನು ಈಗಾಗಲೇ ನಮ್ಮ ದೀಪಕ್ ಚಿಂಚೋಳಿ ಅವ್ರ ಕ್ಷೇತ್ರದ ಅಭ್ಯರ್ಥಿ ಇದ್ದಾರೆ. ಅವರೆಲ್ಲ ಸಭೆಯನ್ನು ಕರಿತಿರ್ತಾರಲ್ಲ, ಎಲ್ಲರೂ ಬರ್ಬೋದು. ಯಾರು ಅವರೇ ಕರಿಬೇಕು, ಇವರು ಕರಿಬೇಕು ಅಂತ ಏನಿಲ್ಲ. ಅವ್ರ ಲೀಡರ್ಶಿಪ್ನಾಗ ನೀವು
ಚುನಾವಣೆ ಎಲ್ಲ ಬ್ಲಾಕ್ ಅಧ್ಯಕ್ಷ ಎಲ್ಲ ಮೇನ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಲ್ಲಿ, ಫ್ರಂಟಲ್ ಆರ್ಗನೈಸೇಷನ್ ಬ್ಲಾಕ್ ಅಧ್ಯಕ್ಷರಲ್ಲಿ ಅಥವಾ ಫ್ರಂಟಲ್ ಆರ್ಗನೈಸೇಷನ್ ಮಹಾನಗರ ಜಿಲ್ಲಾ ಅವಶ್ಯಕತೆ ಇದ್ದರೆ ಅವ್ರು ಕರೆದಾಗ ಎಲ್ಲರೂ ಸೇರಿ ಸಂಘಟನೆ ಮಾಡಿದ್ರೆ ಮಾತ್ರ ಶಕ್ತಿ ಬರ್ತೈತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ವಂದಿಸಿ ಜೈ ಹಿಂದ್, ಜೈ ಕಾಂಗ್ರೆಸ್. 74ನೇ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಮಿತಿಯ ಸಮಾರಂಭದ ಅಧ್ಯಕ್ಷರು, 74ರ ಕಾಲೇಜಿನ ಅಭ್ಯರ್ಥಿ ನಮ್ಮ ನಿಮ್ಮೆಲ್ಲ ನಾಯಕ ದೀಪಕ್ ಸಂಜೂರವರೇ, ಈ ಸಮಿತಿಗೆ ಉಸ್ತುವಾರಿಗಳು, ನಮ್ಮ ಕ್ಷೇತ್ರದ ಅಭಿಮಾನಿಗಳು, ರಾಜ್ಯ ಉಪಾಧ್ಯಕ್ಷರಾದ ಸೈನಮ್ಮನವರೇ, ಬ್ಲಾಕ್ ಅಧ್ಯಕ್ಷರಾದ ನಾಗಗೌಡಿಯವರೇ, ಹನುಮಂತನ ಕೊಡೋರವರೇ, ಸ್ವಾತಿ ಮಳಿಗೆ ಅವರೇ, ಅವರಿವರಿನತೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮಾನವ ಪಾರ್ಟಿ ಸದಸ್ಯರು, ಕಾಂಗ್ರೆಸ್ ಮುಖಂಡರೇ, ಪ್ರಗತಿ ಅಂತಕ್ಕಂಥ ಶಬ್ದದ ವಿಂಗಡಣೆ ಮಾಡಿದಾಗ ಬಹಳ ದೀರ್ಘವಾಗಿ ಮಾತಾಡೋಕೆ ಅನಿಸ್ತದೆ. ಆದರೆ ಈ ಸಂದರ್ಭ ಅದು ಅಲ್ಲ. ಆದರೂ ಸಹಿತ ದಯವಿಟ್ಟು ಸೈನಮ್ಮನವರಲ್ಲಿ ಒಂದು ವಿನಂತಿ, ತಿಳ್ಕೊಬೇಡ್ರಿ. ಇವತ್ತು ಈಗ 5 ಜನ ಮಾತಾಡಿದ್ದಾರೆ. ಯಾರು ಏನು ಮಾತಾಡಿದ್ದಾರೆ ಅನ್ನೋದು ನಿಮಗೂ ಸುದ್ದಿ ನೆನಪಿಡಂಗಿಲ್ಲ. ಇಲ್ಲಿ ಜನರಿಗೆ ಏನು ಅನ್ಸೈತಿ, ಕಾಟಾಚಾರ ಸಭೆ ಬಿಡ್ರಿ, ಕಾಟಾಚಾರದ ಸಭೆ ಮಾತಾಡ್ತಾರ, ಯಾರು ಮಾತಾಡ್ತಾರೆ ನೋಟ್ ಮಾಡ್ಕೊಳಂಗಿಲ್ಲ, ಮ್ಯಾಗ ವರದಿ ಕೊಡಂಗಿಲ್ಲ. ಯಾಕೆ ಮಾತಾಡಬೇಕು? ದೀಪ ಸುತ್ತೂರು ಎಸ್ಎನ್ಸಿ ನಾವು ಕಾಂಗ್ರೆಸ್ ಬೆಳೆಸಬೇಕು, ಎಸ್ಎನ್ಸಿ ಹೋಗ್ಬೇಕಲ್ಲಿ, ಅಲ್ಲಿ ಕೇಳಿ ಬಿಜೆಪಿ ಮಾಡಿ ಎಲ್ಲ ಏನು ಕಾಂಗ್ರೆಸ್ ಬರಂಗಿಲ್ಲ ನೋಡ್ರಿ. ಅವ್ರ ಬರೇ ಸ್ಲಮ್ ನಮ್ದರಿಗೆ ಹೇಳ್ತಾರ, ನಮ್ಮಲ್ಲಿ ಬರಂಗಿಲ್ಲ, ನಮ್ಮಲ್ಲಿ ನೋಡಿ ಬಿಜೆಪಿ. ಮತ್ತು ಇಂಥ ಒಂದು ಸಭೆ ಬಿಜೆಪಿ ಏನೋ ಮಾಡಿದ್ರೆ, RSS ಮಾಡಿದ್ರೆ ಆ ಸಭೆಗೆ ಒಂದು ತೂಕ ಇರ್ತದೆ. ಆ ಸಭೆ ಆ ನಡವಳಿಕೆ ಪ್ರತಿಯೊಂದು ಪಾಲಿಸ್ತಾರ ಅವರು. ಇಂಚು ಸಭೆ ಆ ವಿಷಯಗಳನ್ನ ಪಾಲಿಸ್ತಾರ, ಅವ್ರು ಮಂಡಿಸ್ತಾರ, ಅದು ಜಾರಿಗೆ ಹೋಗ್ಬಿಡ್ತಾರೆ. ಅದು ನಮ್ಮ ಪಕ್ಷದಲ್ಲಿ ಯಾರಿಲ್ಲ, ದಯವಿಟ್ಟು ತಿಳ್ಕೊಬಾರ್ದು. ಯಾಕೆ ಇದೇ ರೀತಿ ಹೋದ್ರೆ 74 ಗೆಲ್ಲೋದು ಬಹಳ ವಿಚಿತ್ರವಲ್ಲೇ ಆಶ್ಚರ್ಯ ಆಕತಿ. ಈಗ ಭಾಳ ಸ್ವಾತಿ ಮನೆಯವರು ಎಲ್ಲ ಹೇಳಿದ್ರು, ಈಗ ಎಷ್ಟೇ ಇಲ್ಲಿ ಗಾಡಿ ಮಾಡೋದು ಏನೋ ಬಂದ್ರು ದೀಪಕ್ ಚಿಂಚೋಳಿ ಅವರು ಜವಾಬ್ದಾರಿ ಹೊತ್ಕೊಂಡು ಹುಯಿ ಅಂತ ಗಾಡಿ ಮಾಡ್ತಾನೆ, ಅದಕ್ಕೆ ಸಹಕಾರ ಕೊಡ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರು ಅವ್ರಿಗೆ ಸಹಕಾರ ಕೊಡ್ತಾರೆ. ಇಂಥ ಹೊರತಾಗ ಅದು ವ್ಯರ್ಥ ಆಗಬಾರ್ದು, ಖರ್ಚು ಮಾಡಿದ್ದು ಸಭೆ ವ್ಯರ್ಥ ಆಗಬಾರ್ದು, ಟೈಮ್ ವ್ಯರ್ಥ ಆಗಬಾರ್ದು, ಹಣ ವ್ಯರ್ಥ ಆಗಬಾರ್ದು. ಆ ಸೈನ್ ಅನ್ನೋದು ಹಿಂದೂ ಪಾರ್ಟಿ ಆಫೀಸ್ನಲ್ಲಿ ದೀಪಕ್ ಚಿಂಚೋಳಿ ಕಳಿಸಿದ್ರಿ, ಏನು ನಾವು ಮಾತಾಡ್ತೀವಿ, ನಾವು ಮಾತಾಡ್ತೀವಿ, ಇಲ್ಲ ಮಾಡ್ತೀವಿ, ನಾವು ಮಾಡ್ಕೊಡ್ತೀವಿ ಅಂತಂದ್ರು ಸೈನ್ ಅನ್ನೋದು ಹುಬ್ಬಳ್ಳಿ ಆಫೀಸ್ನಲ್ಲಿ. ಇವತ್ತು ಅವ್ರು ಕಳಿಸಿದಂತ ಇವತ್ತು ಸ್ವಾತಿ ಯುವ ಕಾಂಗ್ರೆಸ್ಗೆ ನೂತನವಾಗಿ ಆಯ್ಕೆಯಾದಂತ ಇಸ್ಮಾಲ್ ಕಾಮಣ್ಣರು ಸಹೋದರದ ಇಕ್ಬಾಲ್ ಕಾಮಣ್ಣರು ನಮ್ಮ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕೊಂಡಾಗ ಅವರಿಗೆ ಜನರಲ್ ಸೆಕ್ರೆಟರಿ ಮೊಹಮ್ಮದ್ ಶಾಹಿ प्रेसिडेंट होगेदार वेस्ट असेंबली अजमतुल्ला अजमतुल्ला
ನಿಮ್ಮ ಮಧ್ಯೆ ಬರ್ತಾ ಇದ್ದೇನೆ. ಮುಂದೆನೂ ಬರ್ತಾ ಇರ್ತೀನಿ, ಹೀಗೆ ತೊಂದರೆ ಕೊಡ್ತಾ ಇರ್ತೀನಿ, ದಯವಿಟ್ಟು ಕ್ಷಮಿಸಿ. ತೊಂದರೆ ತಗೋತಾ ಇರ್ತೀನಿ. ಆವಾಗಲೇ ಪಕ್ಷಕ್ಕೆ ಏನಾದರೂ ಒಂದು ಒಳ್ಳೆಯ ರೀತಿಯಿಂದ ಒಂದು ಶಕ್ತಿ ಬರುವಂಥದ್ದು. ಈ ಕ್ಷೇತ್ರದ ಸೋತಿರ್ತಕ್ಕಂಥ ಆದರೂ 60,000 ಮೇಲೆ ಮತವನ್ನು ತೆಗೆದುಕೊಂಡು ಸೋತಿದ್ರು ಕೂಡ ಅವರು ನಮ್ಗೆ MLA ತರಾನೆ ದೀಪಕ್ ಚಿಂಚೋಳಿ ಅವರೇ. ಮತ್ತೆ 2 ಬ್ಲಾಕಿನ ಅಧ್ಯಕ್ಷರು ಗೌಡರು ಮತ್ತೆ ನಾಗರಾಜ್ ಗೌರಿ ಅವರೇ, ಮತ್ತೆ ನಮ್ಮ KPCC ಪ್ರಧಾನ ಕಾರ್ಯದರ್ಶಿ ಆದಂತಹ ಸ್ವಾತಿ ಅವರೇ, ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳೇ, ಇಲ್ಲಿ ತುಂಬಾ ಮಹಿಳೆಯರು ಅವರೇ, ಅಕ್ಕ ತಂಗಿಯವರೇ, ಇದು ನಮ್ಮ ಪಕ್ಷದ ಶಕ್ತಿ ಇಲ್ಲಿ ಗೊತ್ತಿರ್ತಕ್ಕಂಥದ್ದು ಅಂತ ಒಂದು ನನಗೆ ಭಾವನೆ ಇದೆ. ಮೊದಲನೇದಾಗಿ ಮಾರ್ಚ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆ ಸುದ್ದಿ ಏನು ಅಂದ್ರೆ, ಮೇ ತಿಂಗಳಲ್ಲಿ ಡಿಲಿಮಿಟೇಷನ್ ಆಗ್ತಾ ಇದೆ. ನಮ್ಮ ಮಹಿಳೆಯರು ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಡಿಲಿಮಿಟೇಷನ್ ಆದ್ರೆ 298 ಕ್ಷೇತ್ರಗಳು ರೆಡಿ ಆಗ್ತದೆ. ಈ ಕ್ಷೇತ್ರ ಈ ರೀತಿಯಾಗಿ ಇರ್ತದೋ ಇನ್ನೂ ಗೊತ್ತಿಲ್ಲ. ಡಿಲಿಮಿಟೇಷನ್ ಇದ್ರಲ್ಲೇ ಅಲ್ಲ, ನಿಮ್ಮ ಪಕ್ಕದ ಇರ್ಬೋದು, ವೆಸ್ಟ್ ಸೆಂಟ್ರಲ್ ಇರ್ಬೋದು, ಹುಬ್ಳಿ ಸಿಟಿ ಇರ್ಬೋದು, ಪಾರ್ಲಿಮೆಂಟ್ ಕ್ಷೇತ್ರನು ಕಂಪ್ಲೀಟ್ ರೌಂಡಪ್ ಆಗಿ ಚೇಂಜ್ 70 ಸೀಟ್ ಇರ್ತಕ್ಕಂಥ ರಿಸರ್ವೇಶನ್ SC/STಗೆ 33 ಈಗಿರೋದು 33 ಇದೆ, ಅದು ಜಾಸ್ತಿ ಆಗ್ತದೆ. ಮತ್ತೆ ಬೇಕಾದಷ್ಟು ಕ್ಷೇತ್ರಗಳಲ್ಲಿ OBCs ತಗೊಳ್ಬೋದು, ಮೇಜರ್ ಕಮ್ಯುನಿಟಿ